ಹೇಳು ಮಗ. ಏನ್ ಮಗ, ಏನ್ ಸಮಾಚಾರ? ಎಲ್ಲಿದ್ಯಾ? ಸದ್ಯಕ್ಕೆ ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ. ಹೇಳು. ಹೊಸ್ದಾಗಿ ಕೆಲ್ಸಕ್ಕೆ ಸೇರ್ಕೊಂಡೆಲ್ಲ, ಹೇಗ್ ನಡೀತಿದೆ? ಕೆಲಸ ಕುಂಟ್ಕೊಂಡು ನಡೀತಿದೆ ಮಗ. ಯಾಕೋ ಕಂದ, ಏನಾಯ್ತು? ನನ್ನ ಮೇಲೆ ನನಗೆ ಬೇಜಾರು ಕಣ. ಯಾಕೋ? ಮತ್ತಿನ್ನೇನಲ್ಲಿ ಪಾರ್ಕಿಂಗು ಆಫೀಸಲ್ಲಿ ಎಲ್ಲಿ ನೋಡಿದ್ರೂ ಹುಡುಗ ಹುಡುಗಿ ಜೊತೆಲೇ ಓಡಾಡ್ತಾರೋ. ಅವ್ರು ಮಾತಾಡ್ತಿರೋದೆಲ್ಲ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ನನಗೆ ಒಂಥರ ಜಲಸ್ ಆಗುತ್ತೆ ಕಣ. ಅಂತೂ ನಿಂಗೆ ಹುಡುಗಿ ಇಲ್ಲ ಅನ್ನೋದೇ ಕಾರಣ? ಹಾಂ, ಅಲ್ಲ ಕಣ, ಕರ್ಮಕ್ಕೆ ಫೋನಲ್ಲಿ ಮಾತಾಡೋದಕ್ಕಾರ ನಾನೊಂದು ಹುಡುಗಿ ಬಿಡ್ವೇನೋ? ಓಲ್ಡ್ ಇಸ್ ಗೋಲ್ಡು. ನಮ್ಮ ಡಿಗ್ರಿ ಕಾಲೇಜ್ ಹುಡುಗಿರಿದ್ರಲ್ಲ, ಅವ್ರನ್ನೇ ಟ್ರೈ ಮಾಡ್ಬೋದಲ್ಲ, ಸಿಕ್ಕರೂ ಸಿಗ್ಬೋದು. ಏನೋ ಡಿಗ್ರಿ ಕಾಲೇಜಾ? ಏಯ್, ಡಿಗ್ರಿ ಕಾಲೇಜರು ಯಾರೋ ನನಗೋಸ್ಕರ ಕಾಯ್ಕೊಂಡು ಕೂತಿರ್ತಾರೆ? ಯಾರಿಗೆ ಗೊತ್ತು, ಯಾರಿಗೂ ಕಮಿಟ್ ಆಗದೆ ಸೈಕಲ್ ಗ್ಯಾಪಲ್ಲಿ ಖಾಲಿ ಕೂತಿರ್ಬೋದು ನಿನಗೋಸ್ಕರ. ಮಗ, ಆ್ಯಕ್ಚುಲಿ ಕಾಲೇಜಲ್ಲಿದ್ದಾಗ ನನಗೂ ಒಂದು ಹುಡುಗಿ ಮೇಲೆ ಕ್ರಶ್ ಆಗಿತ್ತು, ಬಟ್ ಹೇಳೋಕ್ಕಾಗಿರಲಿಲ್ಲ. ನನ್ನ ಹತ್ರ ಕೆಲವ್ರ ನಂಬರ್ ಇದೆ, ಟ್ರೈ ಮಾಡ್ತೀನಿ. ನಿನ್ನ ಹತ್ರನೂ ಯಾವ್ದಾದ್ರು ನಂಬರ್ ಇದ್ರೆ ಕಳಿಸು. ಕಳ್ಸ್ಕೊಡ್ತೀನಿ. ಥ್ಯಾಂಕ್ ಯು ಮಗ. ಆಲ್ ದ ಬೆಸ್ಟ್. ಹಲೋ. ಹಾಯ್, ನಾ ಹರ್ಷಿತಾ, ರನ್ನಜ್ಜಲ ಮಾತಾಡ್ತಿರೋದು. ವಿಜಯನಗರದಿಂದ ಎಲ್ಲರೂ ಒಟ್ಟಿಗೆ ಕಾಲೇಜ್ಗೆ ಹೋಗ್ತಿದ್ವಿ. ಹೇಳಿ ಹರ್ಷಿತಾ, ಹೇಗಿದ್ದೀರಾ? ನಾನು ನಿಮ್ಮೊಂದ್ಸಲ ಮೀಟ್ ಮಾಡ್ಬೇಕಿತ್ತಲ್ಲ. ಏನು ಮೀಟ್ ಮಾಡಬೇಕಾ? ಹೌದು. ಏನು ಸಮಾಚಾರ? ಅದು ಸ್ವಲ್ಪ ಇಂಪಾರ್ಟೆಂಟ್, ಅಲ್ಲೇ ಸಿಗಿ ಹೇಳ್ತೀನಿ. ಸರಿ, ಆದರೆ ಎಲ್ಲಿ ಸಿಗೋಣ? ನೀವೇ ಹೇಳಿ, ಅಲ್ಲೇ ಸಿಗೋಣ. ನಾನು ನಿಮ್ಗೊಂದು ಲೊಕೇಶನ್ ಕಳಿಸ್ತೀನಿ, ನಾಳೆ ಅಲ್ಲೇ ಮೀಟ್ ಮಾಡ್ಬೋದಲ್ಲ? ಹಾ, ನೀವು ಹೇಳ್ದಾಗೆ ಆಗಲಿ, ನಾಳೆ ಸಿಗೋಣ. ಓಕೆ, ಬಾಯ್. ಬಾಯ್ ಬಾಯ್. ಹುಡುಗಿ ಫೋನ್ ಮಾಡಿ ನಾನು ನಿನ್ನ ಮೀಟ್ ಮಾಡಬೇಕು, ಮಾತಾಡಬೇಕು ಅಂತಿದ್ದಾಳೆ ಅಂದರೆ ಏನಿರ್ಬೋದು? ಏನಾದರೂ ನನ್ನ ಮೇಲೆ ಲವ್ ಇರ್ಬೋದಾ? ಇದ್ರೂ ಇರ್ಬೋದು, ಯಾರಿಗೆ ಗೊತ್ತು? ಆಹಾ, ಕಾಲೇಜಲ್ಲಿ ಇದ್ದಿದ್ದಕ್ಕಿಂತ ಹುಡುಗಿ ಡಿಪಿಲಿ ಎಷ್ಟು ಸಕ್ಕದಾಗಿ ಕಾಣಿಸ್ತಾಳು ಗುರು. ಹಾಯ್. ಬನ್ನಿ ಕೂತ್ಕೊಳ್ಳಿ. ನಮ್ಮ ಹುಡುಗಿ ವಿಶ್ವಸುಂದರಿ ಅಲ್ಲದೆ ಇದ್ರು ಅವಳ ಪಕ್ಕ ನಿಲ್ಲೋ ರನ್ನರ್ ಅಪ್ಗಿಂತ ಏನು ಕಡಿಮೆ ಇಲ್ಲ. ಯಾಕೆ? ಅದು ಏನಿಲ್ಲ, ಫಸ್ಟ್ ಕಾಫಿ ಆರ್ಡರ್ ಮಾಡೋಣ. ಹಾ, ಓಕೆ. ವೇಟರ್, ಆರ್ಡರ್ ಪ್ಲೀಸ್. 2 ಕಾಫಿ, ಬಿಲ್ ಮಾತ್ರ ನನ್ನ ಕೈಲಿ ಕೊಡಿ. ಓಕೆ ಸರ್. ಸರ್, ಮ್ಯಾಮ್, ಯೋರ್ ಕಾಫಿ ಇಸ್ ರೆಡಿ. ಥ್ಯಾಂಕ್ ಯು. ಸರ್, ಮ್ಯಾಮ್, ಇದು ನಮ್ಮ ಕಾಫಿ ಶಾಪಿಂದ ಕೊಡ್ತಿರೋ ಒಂದು ಸ್ಮಾಲ್ ಟೋಕನ್ ಆಫ್ ಗಿಫ್ಟ್. ನಮ್ಮ ಕಾಫಿ ಶಾಪಿಗೆ ಬರೋ ಕಪಲ್ಸಲ್ಲಿ ಯಾವ ಕಪಲ್ಸ್ ಬೆಸ್ಟ್ ಅಂತ ಅನ್ಸುತ್ತೋ ಅವ್ರಿಗೆ ಈ ಸ್ಮಾಲ್ ಟೋಕನ್ ಆಫ್ ಗಿಫ್ಟ್ನ ಕೊಟ್ಟು ಅವ್ರನ್ನ ಖುಷಿ ಪಡಿಸೋದೇ ನಮ್ಮ ಈ ಓವರ್ ಆಲ್ ಕಾನ್ಸೆಪ್ಟ್. ಆಕ್ಚುಲಿ ಅದು ನಾವಿಬ್ರು. ಇರ್ಲಿ ಬಿಡಿ, ಒಂಥರ ಚೆನ್ನಾಗಿದೆ. ಥ್ಯಾಂಕ್ ಯು. ಸರ್, ಅದು ಕೈಯಲ್ಲಿ ಇಟ್ಕೊಳ್ಳೋಕ್ಕಿಂತ ಎದೆಲ್ ಚುಚ್ಕೊಂಡ್ರೆ, ಸಾರಿ, ಎದೆಲ್ ಅಂಟಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಓ, ಹೌದಲ್ಲ? ಚೆನ್ನಾಗಿದೆ ಅಲ್ಲ? ನೀವು ಚುಚ್ಕೊಳ್ಳಲ್ವಾ? ಸರಿ, ಅಂಟಿಸ್ಕೊಳ್ಳಲ್ವಾ? ಇಲ್ಲ, ಆಮೇಲೆ ಅನ್ಸ್ಕೋತೀನಿ. ಬ್ಯೂಟಿ ನೋಡಿದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ. ಏನಾಯ್ತು? ಅದೇನಿಲ್ಲ, ಸುಮಾರು ವರ್ಷಗಳಾದ್ಮೇಲೆ ಮೀಟ್ ಮಾಡಿದ್ವಲ್ಲ, ಅದಕ್ಕೆ. ರನ್ನಜ್, ಕಾಲೇಜ್ ಡೇಸ್ಗಳು ಮುಗಿದ್ಮೇಲೆ ಮೀಟ್ ಮಾಡೋಕ್ಕೆ ಆಗಲಿಲ್ಲ, ಸಾರಿ. ಇವತ್ತು ನಿನ್ನ ನೋಡಿದ ಮೇಲೆ ನನಗೂ ಹಂಗೇ ಅನ್ನಿಸ್ತಾ ಇದೆ. ಹೌದು, ಏನೋ ಮೀಟ್ ಮಾಡಬೇಕು, ಮಾತಾಡಬೇಕು ಅಂತಿದ್ರಲ್ಲ, ಏನು? ತಗೊಳ್ಳಿ, ತಿರುಪತಿ ಲಡ್ಡು. ಏನು ಸಮಾಚಾರ? ಅದು ನಾನಿಷ್ಟಪಟ್ಟ ಹುಡ್ಗ ನನಗೆ ಸಿಗಲಿ ಅಂತ ನಾನಿಷ್ಟಪಡೋ ಶ್ರೀನಿವಾಸನ್ ಹತ್ರ ಬೇಡ್ಕೊಂಬಂದಿದ್ದೆ. ಸೊ ಆ್ಯಕ್ಚುಲಿ ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ಇಷ್ಟ ಆಗಿತ್ತು, ಬಟ್ ಹೇಳ್ಕೊಳಕ್ಕಾಗಿರಲಿಲ್ಲ. ಹೌದಾ? ಹುಡ್ಗ ಸ್ವಲ್ಪ ಕಲರ್ ಕಮ್ಮಿ,
ಆದರೆ ಮನಸ್ಸಿಂದ ಮಗು ಥರ. ನನ್ನ ಮನಸ್ಸು ಮಗು ಥರಾನೇ. ಹೋಗ್ಲಿ ಬಿಡಿ, ಲೇಟ್ ಆದರೂ ನಾವು ಇಷ್ಟಪಡೋರು ಸಿಗೋದೇ ಇಂಪಾರ್ಟೆಂಟ್. ಹಾಂ, ನಿಜ ಹೇಳ್ಬೇಕಂದ್ರೆ ನಾನು ಈ ಕಾಲೇಜಲ್ಲಿ ಇದ್ದಾಗ ಅರ್ಥನೇ ಆಗ್ತಿರ್ಲಿಲ್ಲ. ಹುಡುಗಿರಿಗೆ ನಾವೇ ಫಸ್ಟ್ ಪ್ರಪೋಸ್ ಮಾಡಬೇಕು, ಇಲ್ಲಾಂದ್ರೆ ಅವ್ರು ತಿರುಗು ನೋಡಲ್ಲ ಅನ್ಕೊಂಡಿದ್ದೆ. ಆದರೆ ನಿಮ್ಮ ನೋಡಿದ ಮೇಲೆ ಅದು ಸುಳ್ಳು ಅಂತ ಗೊತ್ತಾಗ್ತಿದೆ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಜೀವನದಲ್ಲಿ ನೀವು ರಾಣಿ ಥರ ಆರಾಮಾಗಿರ್ತೀರ. ಅದಕ್ಕೆ ನಾನು ಭರವಸೆ ಕೊಡ್ತೀನಿ. ಅದು ಲೇಟ್ ಆಗ್ತಿದ್ಯಾ? ಇಷ್ಟೊತ್ತಿಗಾಗ್ಲೇ ಒಬ್ರು ಬರಬೇಕಿತ್ತು. ಯಾರು? ಅವರೇ ಅಂದರೆ ಸ್ವಲ್ಪ ಕಲರ್ ಕಮ್ಮಿ. ಇವರೇ ನಾನು ಇಷ್ಟೊತ್ತು ಹೇಳಿದವರು. ತಿರುಪತಿಗೆ ಹೋಗಿ ಲಡ್ಡು ತಂದಿದ್ದೀನಿ ಅಂದಿದ್ದು ಇವರೇ. ಅಯ್ಯೋ, ನಿನ್ನ ಈ ಮೂತಿ ಸಿಗ್ಲಿ ಅಂತನಾ ನೀನು ತಿರುಪತಿಗೆ ಹೋಗಿದ್ದು? ಹೇ, ಮೀಟ್ ಮೈ ಕಾಲೇಜ್ ಫ್ರೆಂಡ್ ರಣಜ್. Hi, ಹಾಯ್, my name is Sundra, like beauty. ಮೈ ನೇಮ್ ಇಸ್ ರಣಜ್, ಲೈಕ್ ಬರ್ತ್ ಆಫ್ ಡೈಮಂಡ್. Wow, nice name. ಆ್ಯಕ್ಚುಲಿ ನಾನು ನಿಮ್ಗೇನೋ ಕೊಡಬೇಕಿತ್ತು. ಏನು? ಫಸ್ಟ್ ನಾವು ಫ್ರೆಂಡ್ ಸರ್ಕಲಿಂದನೇ ಇನ್ವಿಟೇಷನ್ ಕೊಟ್ಟು ಆಮೇಲೆ ನಾವಿಬ್ರು ಒಟ್ಟಿಗೆ ಇನ್ವೈಟ್ ಮಾಡೋಣ ಅನ್ಕೊಂಡಿದ್ವಿ. ಮಿಸ್ ಮಾಡದೆ ಮದ್ವೆಗೆ ಬಂದ್ಬಿಡಿ ಆಯ್ತಾ? ಹಾಗಾದ್ರೆ ನೀವು ಮದುವೆ ಕರೆಯಕ್ಕೆ ಬಂದಿದ್ದ? ಹೌದು, ಆ್ಯಕ್ಚುಲಿ ನನ್ನ ಮದುವೆ ಫಿಕ್ಸ್ ಆಗಿದೆ. ಸೊ ನನ್ನ ಡಿಗ್ರಿ ಕಾಲೇಜ್ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಬೇಕಿತ್ತು. ಓ, ಗುಡ್ ನ್ಯೂಸ್. ಸೊ ನಿಮಗೆ ಇನ್ವಿಟೇಷನ್ ಕೊಡಬೇಕಿತ್ತು. ನಾಳೆ ಸಿಗ್ತೀರಾ? ಓ, ನಾನೊಂದು 2 days ಬ್ಯುಸಿ ಇದ್ದೆ. ಓ ಹೌದಾ? ನಿನಗೆ ರಣಾಜ್ ಗೊತ್ತಿಲ್ಲ? ಹ್ಞೂ, ಹಾಂ, ನಾನೊಂದು ಕಾಂಟ್ಯಾಕ್ಟ್ ಶೇರ್ ಮಾಡ್ತೀನಿ, ನೀನು ಅವನ ಜೊತೆ ಮಾತಾಡಿ. ಓಕೆ ಶೋರ್. ಓ, ಇವನ್ ಲವ್ವರ್ ಅಲ್ಲ. ಬ್ರೋ ಬನ್ನಿ, ಮಿಸ್ ಮಾಡಬೇಡಿ. ಖಂಡಿತ ಮಿಸ್ ಮಾಡ್ತೀರಾ? ಮಿಸ್ ಮಾಡದೆ ಬರ್ತೀನಿ. ಅದು ಯಾವ ಆ್ಯಂಗಲಿಂದ ನೀನು ಸುಂದರ ಅಂತ ಒಪ್ಕೊಂಡ್ಲೋ ಅದು ದೇವ್ರಿಗೆ ಗೊತ್ತು. ಸರ್, ಎಕ್ಸ್ಕ್ಯೂಸ್ ಮೀ. ಎಸ್, ಪರ್ಫೆಕ್ಟ್. ಇದು ನಿಮ್ಮೆದೆ ಮೇಲಿದ್ರೇನೆ ಚಂದ ಸರ್. ಯಾಕೆ ಬ್ರೋ? ಹೀರೋ ಥರ ಕಾಣಿಸೋರೆಲ್ಲ ಹೀರೋ ಅಲ್ಲ ಸರ್. ಒಂದು 2 ನಿಮಿಷ ಬರ್ತೀನಿ. ಓಕೆ. ಇವಳು ಯಾರು ಗುರು? ಇವಳು ನಮ್ಮಿಬ್ರು ಮದ್ವೆಗೆ ಬೇರೊಂದು ಊಟಕ್ಕೆ ಕರೆಯೋಣ ಅಂತ ನಾನು ಅನ್ಕೊಂಡು ಬಂದ್ರೆ ಇವನೇ ನನ್ನ ಸುಂದರ ನಮ್ಮ ಮದ್ವೆಗೆ ಬಂದು ಉಣ್ಕೊಂಡೋಗಿ ಅಂತ ಕೂತಿದ್ದಾಳೆ. ಏನಪ್ಪ ಮಾಡೋದು? ತಡ್ಕೊಳಕ್ ಬೇರೆ ಆಗ್ತಿಲ್ಲ. ಹಾಯ್, ಬರೋದು ಬಂದ್ಬಿಟ್ಟಿದ್ದೀನಿ, ಏನು ಮಾಡೋದು? ಹಾಂ ಬ್ರದರ್, ನಿಮಿಷ ಬನ್ನಿ. ಸರ್, ಅದು ಹಾ. ಈಗ ನಾನು ಕಾಫಿ ಕುಡಿದ್ನಲ್ಲ, ಹಾ. ತುಂಬಾ ರುಚಿಯಾಗಿತ್ತು. ಹೌದು. ಯಾವ ಬ್ರ್ಯಾಂಡ್ ಅದು? ಸರ್, ಅದು ನಮ್ಮದೇ ಸ್ವಂತ ಬ್ರ್ಯಾಂಡ್ ಸರ್. ಓ, ಗ್ರೌಂಡ್ ಅಪ್ ಕಾಫಿ. ಹೌದು ಸರ್, ಒಂದು ಬ್ರ್ಯಾಂಡು. ಅದು ನಿಮ್ಮಲ್ಲಿ ಪುಡಿ ಸಿಗುತ್ತಾ? ಡೆಫಿನೆಟ್ಲಿ ಸರ್. ಏನಿಲ್ಲ, ನಮ್ಮಮ್ಮ ಫೋನ್ ಮಾಡಿ ಫಿಲ್ಟರ್ ಕಾಫಿ ಕುಡಿಬೇಕು, ಕಾಫಿ ಪುಡಿ ತೊಗೊಂಬಂದ್ರು. ಒಂದು 5 ಪ್ಯಾಕೆಟ್ ಪಾರ್ಸಲ್ ಮಾಡ್ತೀರಾ? ಡೆಫಿನೆಟ್ಲಿ ಸರ್, ಪಕ್ಕಾ ಮಾಡ್ತೀನಿ. ಗುಡ್, ತಗೊಂಡು ಬನ್ನಿ. ಓಕೆ ಸರ್. ಸರಿ. ಹಾಂ, ಹಾಗೆ ಬರ್ತಾ ಬಿಲ್ಲು ತೊಗೊಂಡು ಬನ್ನಿ. ಸರಿ ಸರ್. ಸರ್, ಎಸ್, ಯುವರ್ ಆರ್ಡರ್ ಇಸ್ ರೆಡಿ ಸರ್. ಓ, ಓಕೆ. ಥ್ಯಾಂಕ್ ಯು. ಸರ್, ಬಿಲ್. ಬಿಲ್ಲು ಅದು ನಿಮ್ಮಿಬ್ರು ಮದುವೆಗೆ ಅವ್ರು ಕೊಟ್ಟಿರೋ ಹಾ? ಗಿಫ್ಟ್.